ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿನ್ನೆ ಕೇಳಿರುವಂತಹ ಡೌಟ್ಸ್ ಅಂದರೆ ಕಮೆಂಟ್ ಸೆಕ್ಷನಲ್ಲಿರುವಂತಹ ಕೆಲವು ಮುಖ್ಯವಾದಂಥ ಡೌಟ್ನ ತೆಗೆದುಕೊಂಡು ಕ್ಲಿಯರ್ ಮಾಡಲು ಹೋಗ್ತಾ ಇದ್ದೇನೆ. ಮುಂದೋಕ್ಕಿಂತ ಮುಂಚೆ ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಬೆಲ್ ಬಟನ್ನ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ನೋಟಿಫಿಕೇಷನ್ ಬರುತ್ತೆ. KCETಗೆ ಸಂಬಂಧಪಟ್ಟಾಗ ಇನ್ ಡೀಟೇಲ್ ಇನ್ಫಾರ್ಮೇಷನ್ಲಿ ಹೇಳ್ತಾ ಇರ್ತೀನಿ. ಮತ್ತು ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ವಿಡಿಯೋ ಮಾಡುವಂಥದ್ದು ಭಾಳಷ್ಟು ಜನರಿಗೆ ರೀಚ್ ಆಗ್ತಾ ಇಲ್ಲ, ಯಾಕೆಂದರೆ ನಮಗೆ ವಿಡಿಯೋ ಮಾಡಬೇಕಂದ್ರೆ ಭಾಳಷ್ಟು ಸಮಯ ತೆಗೆದುಕೊಳ್ಳುತ್ತೆ. ದಯವಿಟ್ಟು ಭಾಳ ಜನರಿಗೆ ಶೇರ್ ಮಾಡಿ ಮತ್ತು ಇನ್ಫಾರ್ಮೇಷನ್ ಅವರಿಗೆ ರೀಚ್ ಆಗೋಂಗೆ ಮಾಡಿದ್ರೆ ಅವರಿಗೂ ಸಹ ಭಾಳಷ್ಟು ಹೆಲ್ಪ್ ಆಗುತ್ತೆ. ಮೊದಲನೇ ಡೌಟ್ ಇಲ್ಲಿ ವೆಂಕಟೇಶ್ ಅವರು ಕೇಳ್ತಾ ಇದ್ದಾರೆ. ಅವರು ಆನ್ಲೈನ್ ಪೇಮೆಂಟ್ ಮಾಡಿದ್ದಾರೆ ಮತ್ತು ಅವ್ರ ಹತ್ರ ಯಾವುದೇ ರೀತಿ ಚಲನ್ ಇಲ್ಲ. ಸೊ ಚಲನ್ ಕಂಪಲ್ಸರಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಮತ್ತು ಯಾವ ರೀತಿ ಈಗ ಅವರು ಚಲನ್ನ ಪ್ರೊಡ್ಯೂಸ್ ಮಾಡ್ಬೋದು ಅಥವಾ ರಿಸಿಪ್ಟ್ನ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಇದು ಕಂಪಲ್ಸರಿ ಇರುತ್ತೆ KE ಪ್ರಕಾರ. ಸೊ ಹಾಗಾಗಿ ದಯವಿಟ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದುಕೊಳ್ಳಿ ಅಥವಾ ನೀವು ಪಾಸ್ಬುಕ್ ಮೇಲೆ ಅದರ ಪ್ರಿಂಟ್ ಹಾಕಿಸಿ ಅದರ ಜೆರಾಕ್ಸ್ ಮಾಡಿ ಬೇಕಾದರೆ ನೀವು ಅಪ್ಲೋಡ್ನ ಮಾಡ್ಬೋದು. ನೆಕ್ಸ್ಟ್ ಮಾಲಾಕಿ ಅವರು ಡೌಟ್ನ ಕೇಳ್ತಾ ಇದ್ದಾರೆ. ಸರ್, ನನ್ನ ಹತ್ರ 1 to 10 ಸ್ಟಡಿ ಸರ್ಟಿಫಿಕೇಟ್ ಮೇಲೆ BO ಸಿಗ್ನೇಚರ್ ಇದೆ, ಆದರೆ 11, 12ನೇ ತರಗತಿಯ ಸ್ಟಡಿ ಸರ್ಟಿಫಿಕೇಟ್ ಮೇಲೆ DDP ಸೈನ್ ಅವಶ್ಯಕತೆ ಇದೆಯಾ? ಯಾಕೆಂದರೆ BO ಆಫೀಸ್ ನಮ್ಮ ಏರಿಯಾದಲ್ಲಿ ಇದೆ, ಆದರೆ DDP ಆಫೀಸ್ ತುಂಬ ದೂರ ಇದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಸ್ಟಡಿ ಸರ್ಟಿಫಿಕೇಟ್ ಅಂತ ಬಂದರೆ 7 ವರ್ಷ ನಾವು ಕರ್ನಾಟಕದಲ್ಲಿ ಓದಿದ್ದೀವಿ ಅನ್ನೋ ಒಂದು ಪ್ರೂಫ್ಗೋಸ್ಕರ ಇರುತ್ತೆ. 1 to 10 ಸ್ಟಡಿ ಸರ್ಟಿಫಿಕೇಟ್ ಸಾಕಾಗುತ್ತೆ ಮತ್ತು ಅದರ ಮೇಲೆ BO ಸಿಗ್ನೇಚರ್ ಸಹ ಮಾಡಿದ್ದೀರಾ, ನೋ ಪ್ರಾಬ್ಲಮ್. 11th ಮತ್ತು 12th ತೆಗೆಸಿಕೊಳ್ಳುವಂಥ ಯಾವುದೇ ರೀತಿ ಅವಶ್ಯಕತೆ ಇರುವುದಿಲ್ಲ. ಯಾಕಂದರೆ 7 ವರ್ಷ ಆದರೆ ಆಯಿತು, 1ರಿಂದ 10 ಅಂದರೆ 10 ವರ್ಷಗಳಾದವು, ಏನು ಪ್ರಾಬ್ಲಮ್ ಆಗೋದಿಲ್ಲ. 11th 12th ತೆಗೆಯುವಂಥ ಅವಶ್ಯಕತೆ ಒಟ್ಟಾಗಿರುವುದಿಲ್ಲ. ನೆಕ್ಸ್ಟ್ ಪ್ರಶ್ನೆ ಶ್ರೀನಿವಾಸ್ ಅವರು ಕೇಳ್ತಾ ಇದ್ದಾರೆ. ಅವರು KCETಗೆ ಅಪ್ಲೈ ಮಾಡಿದಾಗ 3 ಕ್ಯಾಟಗರಿ ಅಂತ ಹಾಕಿದ್ದಾರೆ, ಆದರೆ NEETಗೆ ಅಪ್ಲೈ ಮಾಡುವಾಗ ಅನ್ರಿಸರ್ವ್ಡ್ ಅಂದರೆ IUR ಕ್ಯಾಟಗರಿ ಅಂತ ಹಾಕಿದ್ದಾರೆ. ಸೊ ಈಗ ಅವರು ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂಥ ಕೌನ್ಸಿಲಿಂಗ್ನಲ್ಲಿ NEETಗೆ ಅಂದರೆ 3A ಕ್ಯಾಟಗರಿ ಅಂಡರ್ ಅಂದರೆ ಎಡಿಟ್ ಮಾಡ್ಬೋದಾ, 3 ಅಂತ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ, ಅಥವಾ 3 ಕ್ಯಾಟಗರಿಯಲ್ಲಿ ಸೀಟನ್ನು ಪಡೆದುಕೊಳ್ಬೋದಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, NEET ರಿಸಲ್ಟ್ ಬಂದ ನಂತರ KE ನಿಮಗೆ ಒಂದು ಲಿಂಕ್ ಬಿಡುತ್ತೆ, NEET ರಿಜಿಸ್ಟ್ರೇಷನ್ ಮಾಡಿಸಿ ಅಂತ ಹೇಳಿ. ಅವಾಗ ಬೇಕಾದರೂ ರಿಜಿಸ್ಟ್ರೇಷನ್ ಮಾಡಿಸಿ ನೀವು ಎಡಿಟ್ ಸಹ ಮಾಡ್ಕೊಳ್ಬೋದು. ಅಥವಾ ನೀವು KEಗೆ 3 ಅಂತ ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ ಮತ್ತು NEETನಲ್ಲಿ ಸಹ ಯೂಸಲಿ ನಿಮಗೆ 3A ಅಂತಲೇ ಕನ್ಸಿಡರ್ ಮಾಡ್ತಾರೆ. ಅಥವಾ ನೀವು ಅಲ್ಲಿ ಒಂದು ವೇಳೆ ಈಗ ನೀವು 3 ಅಂತ ಹಾಕದೇ ಇದ್ದರೂ ಸಹ NEET ರಿಜಿಸ್ಟ್ರೇಷನ್ ಬಿಟ್ಟಾಗ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ನೀವು 3 ಅಂತ ನೀವು ಮಾಡಿಕೊಂಡು ಆ ಒಂದು 3A ಕ್ಯಾಟಗರಿ ಅಂಡರ್ ನೀವಲ್ಲಿ ರಿಸರ್ವೇಷನ್ ಬೆನಿಫಿಟ್ಸ್ನ ಪಡಿಬೋದು. ನೆಕ್ಸ್ಟ್ ಪ್ರಶ್ನೆಯಲ್ಲಿ ದಿವ್ಯಾ ಅವರು ಕೇಳ್ತಾ ಇದ್ದಾರೆ. ಸರ್, ಐ ಟುಕ್ ಫೋಟೋ ಆಫ್ಟರ್ ಪೇಯಿಂಗ್ ಆನ್ಲೈನ್, ವಿಲ್ ಇಟ್ ಬಿ ಸಫಿಷಿಯೆಂಟ್ ಅಂತ ಕೇಳ್ತಾ ಇದ್ದೀರಾ. ಒಂದು ವೇಳೆ ಇದು ಕ್ಲಿಯರ್ ಇದ್ದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇಲ್ಲಪ್ಪ ಅಂತಂದರೆ ಬ್ಯಾಂಕ್ ಸ್ಟೇಟ್ಮೆಂಟ್ನ ತೆಗೆದುಕೊಳ್ಳಿ, ಆನ್ಲೈನ್ ಬ್ಯಾಂಕ್ ಸ್ಟೇಟ್ಮೆಂಟ್, ಅಥವಾ ನೀವು ಬ್ಯಾಂಕ್ಗೆ ವಿಸಿಟ್ ಮಾಡಿ ಯಾವ ಮಂತ್ ನೀವು ಪೇ ಮಾಡಿದರೆ ನೋಡಿ, ಅಲ್ಲಿ ನೀವು ಬೇಕಾದರೆ ಪಾಸ್ಬುಕ್ನಲ್ಲಿ ನೀವು ಎಂಟ್ರಿ ಮಾಡಿಸಿ ಅದನ್ನು ನೀವು ಜೆರಾಕ್ಸ್ ಆಗಿ ತೆಗೆದುಕೊಂಡು ನೀವು ಅದನ್ನು ಅಪ್ಲೋಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆ, CETಗೆ ಫಸ್ಟ್ ಸ್ಟ್ಯಾಂಡರ್ಡ್ನಿಂದ ಸರ್ಟಿಫಿಕೇಟ್ ಬೇಕಾ? ನಂದು 4th ಇಂದ 10th ವರೆಗೂ ಇದೆ, 7 years ಆಗುತ್ತೆ, ಇದು ಸಾಕಾ ಸರ್? ಫಸ್ಟ್ದು ಮ್ಯಾಂಡೇಟರಿನ ಪ್ಲೀಸ್ ರಿಪ್ಲೈ ಮಾಡಿ ಅಂತ ಕೇಳ್ತಾಯಿದ್ದಾರೆ. ನೋಡಿ, ನನಗೆ ಅಲ್ಲಿ ರಿಪ್ಲೈ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಕಂಟಿನ್ಯೂಸ್ಲಿ ನಮ್ಮ ಸ್ಕೆಡ್ಯೂಲು ಸಹ ಭಾಳಷ್ಟು ಬ್ಯುಸಿ ಇರುತ್ತೆ. ಬಟ್ ನಿಮಗೆ ನೆಕ್ಸ್ಟ್ ಅಂದರೆ ಈಗ ವಿಡಿಯೋ ಮುಖಾಂತರ ರಿಪ್ಲೈ ಮಾಡ್ತಾ ಇದ್ದೀನಿ, ಅದೇ ರೀತಿ ಎಲ್ರಿಗೂ ಮ್ಯಾಕ್ಸಿಮಮ್ ರಿಪ್ಲೈ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಒಂದು ವೇಳೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರಿಪ್ಲೈ ಮಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ಯಾಕಂದರೆ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡೋದು ನಮಗೆ ಭಾಳ ಕಷ್ಟ ಆಗುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಡೌಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಟ್ಯಾಂಡರ್ಡ್ ಏನಂದರೆ ಕೂಡಿಸಿದರೆ 7 ವರ್ಷಗಳಾದರೆ ಸಾಕು. ಅಂದರೆ ಕರ್ನಾಟಕದಲ್ಲಿ 7 ವರ್ಷ ಸ್ಟಡಿ ಮಾಡಿದರೆ ನೀವು ಕ್ಲಾಸ್ ಏನಲ್ಲಿ ಬರ್ತೀರಾ ಮತ್ತು ಆಮೇಲೆ ನಿಮಗೆ ಇದರ ಒಂದು ಬೆನಿಫಿಟ್ಸ ಸಿಗುತ್ತೆ. ನೆಕ್ಸ್ಟ್ ಪ್ರಶಾಂತ್ ಅವರು ಕೇಳ್ತಾ ಇದ್ದಾರೆ. ಮೈ ಇಂಜಿನಿಯರಿಂಗ್ ರ್ಯಾಂಕ್ ಈಸ್ 1,38,610 ಬಟ್ ವಿಚ್ ಡೇಟ್ ಈಸ್ ಗುಡ್ ಟು ಅಪ್ಲೋಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಕೇಳ್ತಾ ಇದ್ದಾರೆ. ಆಲ್ರೆಡಿ ಅಲ್ಲಿ ಸ್ಕೆಡ್ಯೂಲ್ ಬಿಡಲಾಗಿದೆ, ಈ ಒಂದು ರ್ಯಾಂಕಿಗೆ ತಕ್ಕ ಹಾಗೆ ಅಲ್ಲಿ ಡೇಟ್ ಇದೆ, ದಯವಿಟ್ಟು ಆ ಡೇಟ್ಗೆ ಅನುಗುಣವಾಗಿ ಅಲ್ಲಿ ನೀವು ಡಾಕ್ಯುಮೆಂಟ್ಸ್ನಲ್ಲಿ ಅಪ್ಲೋಡ್ ಮಾಡಿ. ಮತ್ತು ಇನ್ನೊಂದು ಭಾಳ ಜನ ಕನ್ಫ್ಯೂಷನಲ್ಲಿದ್ದಾರೆ, ಇಂಜಿನಿಯರಿಂಗ್ ರ್ಯಾಂಕಿಂಗ್ ನೋಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡ್ರೆ ಇಂಜಿನಿಯರಿಂಗ್ ಮಾತ್ರ ಆಪ್ಷನ್ ಎಂಟ್ರಿ ಮಾಡ್ಬೋದಾ, ಕೌನ್ಸಿಲಿಂಗ್ ಅಟೆಂಡ್ ಆಗ್ಬೋದು ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ಆ ರೀತಿ ಇರುವುದಿಲ್ಲ, ಕನ್ಫ್ಯೂಸ್ ಆಗಬೇಡಿ. ನೀವು ಯಾವುದೇ ಒಂದು ರ್ಯಾಂಕಿಂಗ್ ಅನುಗುಣವಾಗಿ ಡೇಟ್ಗೆ ನೋಡಿ ನೀವು ಒಂದು ವೇಳೆ ಡಾಕ್ಯುಮೆಂಟ್ಸ್ನಲ್ಲಿ ಅಪ್ಲೋಡ್ ಮಾಡಿ ವೆರಿಫಿಕೇಷನ್ ಮಾಡಿಕೊಂಡ್ರೆ ಎಲ್ಲ ಕೋರ್ಸ್ಗಳಿಗೂ ಆಪ್ಷನ್ ಎಂಟ್ರಿ ಮಾಡ್ಬೋದು. ಈಗ ಇಂಜಿನಿಯರಿಂಗ್ ಡೇಟ್ಗೆ ಅನುಗುಣವಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡ್ರೆ ಅಂದ್ಕೊಳ್ಳಿ, ಅಗ್ರಿಗೂ ಆಪ್ಷನ್ ಎಂಟ್ರಿ ಮಾಡ್ಬೋದು, ವೆಟರ್ನರಿಗೆ ಮಾಡ್ಬೋದು, ಅಲ್ಲಿರುವಂಥ ಎಲ್ಲ ಕೋರ್ಸ್ಗಳಿಗೂ ನೀವು ಅಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ಅಭಿಷೇಕ್ ಅವರು ಕೇಳ್ತಾ ಇದ್ದಾರೆ. 1 to 10 ಸ್ಟ್ಯಾಂಡರ್ಡ್ವರೆಗೆ ಒಂದು ಸ್ಕೂಲ್ನಲ್ಲಿ ಕಲ್ತಿದ್ದಾರೆ ಮತ್ತು PUC ಫಸ್ಟ್ ಮತ್ತು ಸೆಕೆಂಡರಿ ಇನ್ನೊಂದು ಕಾಲೇಜಲ್ಲಿ ಕಲ್ತಿದ್ದಾರೆ. ಸೊ ಹಾಗಾಗಿ ಸ್ಟಡಿ ಸರ್ಟಿಫಿಕೇಟ್ ಬೇಕಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಆ್ಯಸ್ ಪರ್ ದ ರೂಲ್ 7 ವರ್ಷ ಸಾಕು. 1 to 10th ವರೆಗೆ ತೆಗೆದಿದ್ದಾರೆ, ಅದಕ್ಕೆ ನಿಮ್ಮ ಸ್ಕೂಲಿನಿಂದ ಸೀಲ್ ಮತ್ತು ಸಿಗ್ನೇಚರ್ ಆದ ನಂತರ PU ಸಿಗ್ನೇಚರ್ ಮಾಡಿಸಿ. ಓಕೆ, ಸೊ ಆದರೆ ನೀವುಗೆ ಮತ್ತೆ PUCಗೆ ತೆಗೆಸಿಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಒಂದು ವೇಳೆ ನಿಮಗೆ ತೆಗೆಸಬೇಕು ಅಂತಂದರೆ PUC ಕಾಲೇಜ್ಗೆ ವಿಸಿಟ್ ಮಾಡಿ, ಸ್ಟಡಿ ಸರ್ಟಿಫಿಕೇಟ್ನ ಅವ್ರು ಕೊಡ್ತಾರೆ. ಓಕೆ, ಸೀಲ್ ಮತ್ತು ಸಿಗ್ನೇಚರ್ ಹಾಕಿ ಕೊಡ್ತಾರೆ. ನಂತರ ನೀವು DDP ಸಿಗ್ನೇಚರ್ ಮಾಡಿಸ್ಕೊಳ್ಬೇಕಾಗುತ್ತೆ. ಅಂದರೆ ನೀವು 12 ವರ್ಷ ಕರ್ನಾಟಕದಲ್ಲಿ ಓದಿದ್ದೀರಾ ಅಂತಲ್ಲಿ ಪ್ರೂಫ್ ನೀಡಿದಂತಾಗುತ್ತೆ. ಬಟ್ ಅಷ್ಟು ಅವಶ್ಯಕತೆ ಇರುವುದಿಲ್ಲ, 7 ವರ್ಷ ಸಾಕು. ಅಂದರೆ 1 to 10th ಈಸ್ ಎನಫ್.
ನೆಕ್ಸ್ಟ್ ಪ್ರಶ್ನೆ ರಾಜಾ ಶರ್ಮಾ ಅವರು ಕೇಳ್ತಾ ಇದ್ದಾರೆ, ಸರ್ ಐ ಹ್ಯಾವ್ GMR ಆ್ಯಂಡ್ GMEWS, ಕ್ಯಾನ್ ಐ ಗೆಟ್ ಬೋತ್ ದ ರಿಸರ್ವೇಷನ್ ಆರ್ ಇಫ್ ಇಟ್ ಗೆಟ್ ಓನ್ಲಿ ಒನ್ ರಿಸರ್ವೇಷನ್ ವಿಚ್ ಒನ್ ಐ ಹ್ಯಾವ್ ಟು ಚೂಸ್ ಅಂತ ಇದೆ. ನೋಡಿ, ಜನರಲ್ ಮೆರಿಟ್ EWS ಕೋಟಾ ಅಂತೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಇರುವುದಿಲ್ಲ, ಬಟ್ ಆಲ್ ಇಂಡಿಯಾ ಕೋಟಾಕ್ಕೆ ಅಪ್ಲೈ ಮಾಡಿ ನಿಮಗೆ EWS ಕೋಟಾಲಿ ಅಪ್ಲೈ ಆಗುತ್ತೆ. KCETಯಲ್ಲಿ ನಿಮಗೆ ಜನರಲ್ ಮೆರಿಟ್ ಕನ್ನಡ ಮತ್ತು ಜನರಲ್ ಮೆರಿಟ್ ರೂರಲ್ ಅಂತ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಜನರಲ್ ಮೆರಿಟ್ ರೂರಲ್ ಮತ್ತು ನಿಮಗೆ ಇಲ್ಲಿ ಯಾವ ಒಂದು ರಿಸರ್ವೇಷನ್ ನೀವು ತೆಗೆದುಕೊಳ್ಳಾಗಿರುವುದಿಲ್ಲ. ನೀವು ಎಲಿಜಿಬಲ್ ಇದ್ದರೆ ಸಾಫ್ಟ್ವೇರ್ ಅದನ್ನು ಸರ್ಚ್ ಮಾಡಿ ಅವೈಲೇಬಲ್ ಇದ್ದರೆ ನಿಮಗೆ ಅದನ್ನು ಅಲೋಟ್ ಮಾಡುತ್ತೆ. ಓಕೆ, ಸೊ ಇದು ಸಾಫ್ಟ್ವೇರ್ ವರ್ಕ್ ಇದೆ, ನೀವು ಚೂಸ್ ಮಾಡ್ಕೊಳ್ಳಾಗಿರುವುದಿಲ್ಲ. ನೀವು ಎಲ್ಲೆಲ್ಲಿ ಎಲಿಜಿಬಲ್ ಆಗ್ತೀರಾ ಅಂತ ಅನ್ನೋದು ಮಾತ್ರ ನಿಮಗೆ ಗೊತ್ತಿರುತ್ತೆ. ಬಟ್ ಅಲ್ಲಿರುವಂಥ ಸಾಫ್ಟ್ವೇರ್ ನೀವು ಆಪ್ಷನ್ ಎಂಟ್ರಿ ಮಾಡಿದಾಗ ಸರ್ಚ್ ಮಾಡಿ ನಿಮಗೆ ಸೂಟೇಬಲ್ ಆಗಿರುವಂಥದ್ದು ಮತ್ತು ಎಲ್ಲಿ ಅವೈಲೇಬಲ್ ಇರುತ್ತೋ ಅದು ಆಟೋಮೆಟಿಕ್ಲಿ ಅಲಾಟ್ಮೆಂಟ್ ಆಗುತ್ತೆ. ಇದೊಂದು ಆಟೋಮೆಟಿಕ್ ಪ್ರಾಸೆಸ್ ಇದೆ, ನೀವು ತೆಗೆದುಕೊಳ್ಳಾಗಿರೋದಿಲ್ಲ. ಆಫ್ಲೈನಲ್ಲಿ ಈ ರೀತಿ ಇರ್ತಾ ಇತ್ತು. ಈವನ್ ಆಫ್ಲೈನಲ್ಲೂ ಸಹ ಸೀಟ್ ಅವೈಲೇಬಲ್ ಇದ್ದರೆ ಅವರು ಅಲ್ಲಿ ಅಂದರೆ GMK GMR ಅದನ್ನು ನೋಡಿ ಅಲ್ಲಿ ಕೊಡ್ತಾಯಿದ್ರು. ಬಟ್ ಇದಕ್ಕೆ ತಕ್ಕಾಗಿ ಡೀಟೇಲಾಗಿ ಒಂದು ವೀಡಿಯೋ ಮಾಡಿದ್ದೇನೆ, ದಯವಿಟ್ಟು ಸರ್ಚ್ ಮಾಡಿ ನೋಡಿ, ಅಥವಾ ಕಮೆಂಟ್ ಸೆಕ್ಷನ್ನಲ್ಲಿ ನಾನು ನಿಮಗೆ ಆ ವಿಡಿಯೋ ಲಿಂಕ್ ಹಾಕಿರ್ತೇನೆ, ಅದನ್ನು ಕ್ಲಿಕ್ ಮಾಡಿ ದಯವಿಟ್ಟು ನೋಡಿ. ನೆಕ್ಸ್ಟ್ ಪ್ರಶ್ನೆ ವಾಣಿ ಅವರು ಕೇಳ್ತಾ ಇದ್ದಾರೆ, ಸರ್ ಪ್ಲೀಸ್ ಅಪ್ಲೋಡ್ ವಿಡಿಯೋ ಆನ್ ತೆಲುಗು ಲಿಂಗ್ವಿಸ್ಟಿಕ್ ಮೈನಾರಿಟಿ ಫಾರ್ MBBS ವಿತ್ ಫೀ ಸ್ಟ್ರಕ್ಚರ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಾಗೆ ಫಾರ್ಮೆಟ್ಸ್ ಏನಿರುತ್ತೆ ನಿಮಗೆ ನೀಟ್ ರಿಜಿಸ್ಟ್ರೇಷನ್ ಮಾಡುವಾಗ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈಗ ಯಾವುದೇ ರೀತಿ ಅದರ ಅವಶ್ಯಕತೆ ಇರುವುದಿಲ್ಲ. KEಗೆ ಯಾವುದು ಅಪ್ಲಿಕೇಬಲ್ ಆಗೋದಿಲ್ಲ, ಅದು ಕೇವಲ MBBS ಡೆಂಟಲ್ ಮತ್ತು ಆಯುಷ್ ಕೋರ್ಸ್ಗಳಿಗೆ ಮಾತ್ರ ಅದು ಸಂಬಂಧಪಟ್ಟಿರುವಂಥದ್ದು. ಸೊ ಭಾಳ ಬೇಗನೆ ಅದ್ರ ಬಗ್ಗೆ ಫಾರ್ಮೆಟ್ ನಾನು ನಿಮಗೆ ವಿಡಿಯೋ ಮುಖಾಂತರ ಹೇಳ್ಕೊಟ್ಟಿರ್ತೀನಿ, ದಯವಿಟ್ಟು ವೇಟ್ ಮಾಡಿ. ಶಂಕರ್ ಅವ್ರು ಕೇಳ್ತಾ ಇದ್ರೆ ಅವ್ರ ಹತ್ರ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಹಾಕಿರುವಂಥದ್ದು ಅಂದರೆ ಎಡಿಟ್ ಮಾಡಿರುವಂಥದ್ದು ಅವ್ರ ಹತ್ರ ಪ್ರಿಂಟ್ಔಟ್ ಎಲ್ಲ ಏನು ಮಾಡಬೇಕಂತ. ಆಲ್ರೆಡಿ ಈಗ ಫೈನಲಿ ನೀವು ಎಡಿಟ್ ಮಾಡಿರುವಂತಹ ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ, ಅಥವಾ ನನ್ನ ಪ್ರೀವಿಯಸ್ ಓಲ್ಡ್ ವೀಡಿಯೋಸ್ನ ದಯವಿಟ್ಟು ನೋಡಿ, ಅಲ್ಲಿ ಹೇಳಿದ್ದೇನೆ ಯಾವ ರೀತಿ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಂತ. ಡೌನ್ಲೋಡ್ ಮಾಡಿ ಅದನ್ನು ನೀವು ಅಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನವೀನ್ ಅವರು ಕೇಳ್ತಾ ಇದ್ದಾರೆ, PUC ಸೆಕೆಂಡರಿ ಮಾರ್ಕ್ಸ್ ಕಾರ್ಡ್ ಕ್ಯಾನ್ ವಿ ಟೇಕ್ ಆನ್ಲೈನ್ ಡೌನ್ಲೋಡೆಡ್ ಮಾರ್ಕ್ಸ್ ಕಾರ್ಡ್ ವಿತ್ ಪ್ರಿನ್ಸಿಪಲ್ ಸೈನ್ ಆ್ಯಂಡ್ ಸೀಲ್ ಅಂತ ಕೇಳ್ತಾ ಇದ್ದಾರೆ. ಕೆಲವು ಸ್ಕೂಲಿಂದ ನಿಮಗೆ ಅವರು ಸಪ್ರೇಟಾಗಿ ಫಾರ್ಮೆಟಲ್ಲಿ ಕೊಡುವುದಿಲ್ಲ. ನೀವು ಇಂಟರ್ನೆಟಿಂದ ತೆಗೆದುಕೊಂಡಿರುವಂಥದ್ದನ್ನು ನೀವು ಅಲ್ಲಿ ಸ್ಕೂಲ್ಗೆ ವಿಸಿಟ್ ಮಾಡಿ ಕಾಲೇಜ್ಗೆ ವಿಸಿಟ್ ಮಾಡಿ ಅಲ್ಲಿ ಕೊಟ್ಟರೆ ಅವರು ಸೀಲ್ ಮತ್ತು ಸಿಗ್ನೇಚರ್ ಆಗ್ತಾರೆ, ಅದನ್ನು ನೀವು ಅಪ್ಲೋಡ್ ಮಾಡ್ಕೊಳ್ಬೋದು. ಯಾಕೆಂದರೆ ಕೆಲವರು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂದರೆ ನೀವು ಕಾಲೇಜ್ನಲ್ಲಿ ಆ ಒಂದು ಫಾರ್ಮೆಟ್ ಅವೈಲೇಬಲ್ ಅವ್ರ ಹತ್ರ ಇರುವುದಿಲ್ಲ. ಸೊ ಒಂದು ಕೆಲಸ ಮಾಡಿ, ಪ್ರಿಂಟೌಟ್ ತೆಗೆದುಕೊಳ್ಳಿ ಆನ್ಲೈನಿಂದ. ಓಕೆ, ಅದನ್ನು ತೆಗೆದುಕೊಂಡು ಕಾಲೇಜಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ನಿಮ್ಮ ಕಾಲೇಜ್ನಿಂದ ಸೀಲ್ ಮತ್ತು ಸಿಗ್ನೇಚರ್ ಮಾಡಿಕೊಟ್ರೆ ಅದು ವ್ಯಾಲಿಡ್ ಆಗುತ್ತೆ, ಅದನ್ನು ನೀವು ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆಯಲ್ಲಿ ಓಂಕಾರ ಅವರು ಕೇಳ್ತಾ ಇದ್ದಾರೆ, ಸರ್ ಯಾರ್ಯಾರು ಮದರ್ ಮತ್ತು ಫಾದರ್ ಸ್ಟಡಿ ಸರ್ಟಿಫಿಕೇಟ್ ಅವ್ರ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು ವೆರಿಫಿಕೇಷನ್ಗೆ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಒಂದು ವೇಳೆ ನೀವು ಕ್ಲಾಸ್ ಬಿಗೆ ಬಂದರೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ನೀವು ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಯಾರಾದರೂ ಒಬ್ಬರದಾದರೂ ಕರ್ನಾಟಕದಲ್ಲಿ 7 ವರ್ಷ ಅವರು ಸ್ಟಡಿ ಮಾಡಿದ್ದಾರೆ ಅಂತೇಳಿ ಸ್ಟಡಿ ಸರ್ಟಿಫಿಕೇಟ್ನ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅವ್ರ ಸ್ಟಡಿ ಸರ್ಟಿಫಿಕೇಟ್ನ ಸಹ ಅವ್ರ ಸ್ಕೂಲಿಗೆ ವಿಸಿಟ್ ಮಾಡಿ ತೆಗೆದುಕೊಳ್ಳಿ. ಮತ್ತು 1 to 10th ಒಳಗಡೆ ಇದ್ದರೆ BO ಸಿಗ್ನೇಚರ್ನ ತೆಗೆದುಕೊಂಡು ಅದನ್ನು ನೀವು ಅಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಪ್ರಶ್ನೆ ಸೌಂದರ್ಯ ಅವರು ಕೇಳ್ತಾ ಇದ್ದಾರೆ, ಕ್ಲಾಸ್ 11th ಮತ್ತು 12th ಇಲ್ಲಿ ರೂರಲ್ ಏರಿಯಾದಲ್ಲಿ ಆಗಿದೆ, ಸೊ ಹಾಗಾಗಿ ರೂರಲ್ ಸರ್ಟಿಫಿಕೇಟ್ ತೆಗಿಬೇಕಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ರೂರಲ್ ಸರ್ಟಿಫಿಕೇಟ್ ಅನ್ನೋದು 1 to 10th ಸ್ಟ್ಯಾಂಡರ್ಡ್ವರೆಗೆ ಇದ್ದರೆ ಮಾತ್ರ ನೀವು ಅಲ್ಲಿ ಅದಕ್ಕೆ ಎಲಿಜಿಬಲ್ ಆಗ್ತೀರಾ. ಅಂದರೆ ನೀವು ಒಂದು ವೇಳೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನೀವು ರೂರಲಲ್ಲಿ ಕಲ್ತಿದ್ದಾರೆ, ಅದಕ್ಕೆ ನೀವೇನಪ್ಪ ಅಂದರೆ ರೂರಲ್ ಸರ್ಟಿಫಿಕೇಟ್ನ ತೆಗೆಸಿ. ಓಕೆ, ರೂರಲ್ ಸರ್ಟಿಫಿಕೇಟ್ಗಾಗಿ ನೀವು ಸ್ಕೂಲಿಗೆ ವಿಸಿಟ್ ಮಾಡಬೇಕಾಗತ್ತೆ. 1 to 10th ತೆಗೆದುಕೊಂಡು ಅದನ್ನು ತೆಗೆದುಕೊಂಡು ನೀವು ಕ್ಷೇತ್ರ ಶಿಕ್ಷಣಾಧಿಕಾರಿ ಹತ್ರ ಹೋದರೆ ಅಲ್ಲಿ ನಿಮಗೆ ಸೀಲ್ ಮತ್ತು ಸಿಗ್ನೇಚರ್ ಹಾಕ್ಕೊಡ್ತಾರೆ. ಆವಾಗ ನಿಮಗೆ ನಿಮ್ಮ ರೂರಲ್ ಸರ್ಟಿಫಿಕೇಟ್ ವ್ಯಾಲಿಡ್ ಆಗುತ್ತೆ, ಅದನ್ನು ನೀವು ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಡೌಟ್ ಇಲ್ಲಿ ದೇವಿಕ ಅವ್ರು ಕೇಳ್ತಾ ಇದ್ದಾರೆ, ಸರ್ ನನ್ನ KCET ಅಪ್ಲಿಕೇಶನ್ ಫಾರ್ಮಲ್ಲಿ ಪ್ರಿನ್ಸಿಪಲ್ ಸೈನ್ ಆಗಿಲ್ಲ, ಇದನ್ನು ನಾನು ಮಾಡಿಸ್ಬೇಕಾ ಅಂತ ಕೇಳ್ತಾ ಇದ್ದಾರೆ. ಅದು ಮ್ಯಾಂಡೇಟರಿ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಪ್ರಿನ್ಸಿಪಲ್ ಅಥವಾ ಗೆಸ್ಟೆಡ್ ಅಂತ ಇರುತ್ತೆ. ಓಕೆ, ಇಬ್ಬರಲ್ಲಿ ಯಾರಾದರೂ ಒಬ್ಬರ ಸಿಗ್ನೇಚರ್ನ ಮಾಡಿಸಿ, ಅಂದರೆ ಅದು ನೀವೇ ಅಂತ ಒಂದು ದೃಢೀಕರಣ ಮಾಡೋದಕ್ಕೋಸ್ಕರ ಅದನ್ನು ಆ ರೀತಿ ಹೇಳಿರ್ತಾರೆ. ಸೊ ದಯವಿಟ್ಟು ನಿಮ್ಮ ಪ್ರಿನ್ಸಿಪಲ್ ಮಾಡಿಸಿದ್ರೆ ಬೆಟರ್ ಆಗುತ್ತೆ, ಯಾಕಂದರೆ ಅವರಿಗೆ ನೀವು ಪರಿಚಯ ಇರ್ತೀರ, ಅವರಿಂದ ನೀವು ಸಿಗ್ನೇಚರ್ ತೆಗೆದುಕೊಳ್ಬೋದು, ಅಥವಾ ನಿಮಗೆ ಪರಿಚಯ ಇರುವಂಥ ಗೆಸ್ಟೆಡ್ ಆಫೀಸರ್ನಿಂದ ನೀವಲ್ಲಿ ಸಿಗ್ನೇಚರ್ನ ತೆಗೆದುಕೊಳ್ಳಬಹುದು. ಅದಾದ ನಂತರ ನೀವಲ್ಲಿ ಅಪ್ಲೋಡ್ ಮಾಡಿ. ಸೊ ನೆಕ್ಸ್ಟ್ JB ಅವರು ಕೇಳ್ತಾ ಇದ್ದಾರೆ, ಸರ್ ಹಾಗಾದರೆ ಗೆಸ್ಟೆಡ್ ಆಫೀಸರ್ ಸೈನ್ ಈಗ ಅರ್ಜೆಂಟ್ ಇಲ್ಲ ಅಲ್ವಾ, ನಾವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ಮೇಲೆ ಸೈನ್ ಮಾಡಿಸ್ಬೋದಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈಗ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ತೀರಾ, ನಿಜ ಇದೆ. ಸೊ ಅವರು ಈಗ ಅಂದರೆ ಮುಂದೆ ನಿಮಗೆ ಅಡ್ಮಿಷನ್ ಪ್ರೊಸೀಜರ್ ಮಾಡುವಾಗ ನಿಮಗೆ ಅಲ್ಲಿ ನೀವೇನು ತೆಗೆದುಕೊಂಡಿರ್ತೀರೋ ಫೋಟೋ ಕಾಪೀಸ್, ಅದರ ಮೇಲೆ ಗೆಸ್ಟೆಡ್ ಆಫೀಸರ್ ಸೈನ್ ಇರೋದನ್ನ ಅಲ್ಲಿ ನಿಮಗೆ ಕಾಲೇಜ್ಗೆ ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಲ ಅವಶ್ಯಕತೆ ಇರುತ್ತೆ. ಈಗ ಅಷ್ಟೊಂದು ಅರ್ಜೆಂಟ್ ಇರೋದಿಲ್ಲ, ಬಟ್ ಆದರೂ ಸಹ ಹೀಗೆ ಮಾಡಿಕೊಳ್ಳಿ. ಓಕೆ, 2 ಅಥವಾ 3 ಸೆಟ್ ಮೇಲೆ ಈಗ ನೀವು ಸಿಗ್ನೇಚರ್ ಮಾಡಿಕೊಂಡ್ರೆ ಉತ್ತಮವಾಗುತ್ತೆ. ನೆಕ್ಸ್ಟ್ ಚಂದ್ರವ್ರು ಕೇಳ್ತಾ ಇದ್ದಾರೆ, ಜೆರಾಕ್ಸ್ ಕಾಪಿ ಮಾಡಿ ಗೆಸ್ಟೆಡ್ ಆಫೀಸರ್ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಸ್ಗೆ ಸೈನ್ ಹಾಕಿಸಿ ಸೆಟ್ ಮಾಡಿಸಿ ಇಟ್ಟುಕೊಳ್ಬೇಕು ಸರ್ ಅಂತ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೊಂದು ವೀಡಿಯೋದಲ್ಲಿ ಕ್ಲಿಯರ್ ಆಗಿ ಇವತ್ತೇ ಒಂದು ವೀಡಿಯೋ ಮಾಡಿ ನಿಮಗೆ ಕ್ಲಿಯರ್ ಮಾಡ್ತೇನೆ. ಸೊ ಒಟ್ಟಾಗಿ ಹೇಳಬೇಕು ಅಂತಂದರೆ ಎಷ್ಟು ಒರಿಜಿನಲ್ ಇರುತ್ತೋ ಅದರ ಎಲ್ಲರ ಒಂದು ಮಿನಿಮಮ್ 2 ಅಥವಾ 3 ಸೆಟ್ನ ಮಾಡಿಸಿ ಎಲ್ಲ ಜೆರಾಕ್ಸ್ ಮೇಲೆ ನಿಮಗೆ ಗೆಸ್ಟೆಡ್ ಆಫೀಸರ್ ಸೈನಲ್ಲಿ ಮಾಡಿಸ್ಬೇಕಾಗತ್ತೆ. ಅರುಣ್ ಶೆಟ್ಟಿ ಅವ್ರು ಕೇಳ್ತಾ ಇದ್ದಾರೆ, ನಾನು ಜನರಲ್ ಕ್ಯಾಟಗರಿಯಲ್ಲಿ ಬರೋದು GM ಅಲ್ಲಿ
ಯಾರು ಬೇಕಾದರೂ ಸೀಟ್ ತೆಗೆದುಕೊಳ್ಳಬಹುದಾ, ಅಂದರೆ ನಮಗೆ ಪ್ರಯಾರಿಟಿ ಇರಲ್ವಾ ಅಂತ ಕೇಳ್ತಾ ಇದ್ದಾರೆ. ನಿಮಗೆ ಪ್ರಯಾರಿಟಿ ಸಹ ಇರುತ್ತೆ ಜನರಲ್ ಮೆರಿಟಿಗೂ ಸಹ, ಆದರೆ ಯೂಸಲಿ ಸೀಟ್ ಅಲೋಕೇಶನ್ ರೀತಿ ಸ್ವಲ್ಪ ಬೇರೆ ಇರುತ್ತೆ. ಮೊದಲು ಕಾಲೇಜಲ್ಲಿ ಸೀಟ್ ಅಲೋಟ್ ಆಗೋದು ಮೊದಲು ಜನರಲ್ ಮೆರಿಟಲ್ಲಿರುವಂಥ ಎಲ್ಲ ಸೀಟ್ಗಳನ್ನು ಮೊದಲಲ್ಲಿ ಕೊಡ್ತಾರೆ. ಜನರಲ್ ಮೆರಿಟ್ನಲ್ಲಿ ಖಾಲಿ ಆದ ನಂತರ ರಿಸರ್ವೇಷನಲ್ಲಿರುವಂಥ ಸೀಟಲ್ಲಿ ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ವೀಡಿಯೋ ಆಲ್ರೆಡಿ ಮಾಡಿದ್ದೇನೆ, ದಯವಿಟ್ಟು ಆ ವಿಡಿಯೋನ ನೋಡಿ. ಭಾಳ ಕ್ಲಿಯರಾಗಿ ಆಲ್ಮೋಸ್ಟ್ ಪ್ರಯತ್ನ ಮಾಡಿದೆ ನಿಮಗೆ ಎಕ್ಸ್ಪ್ಲನೇಷನ್ ಮಾಡೋದಕ್ಕಾಗಿ. ಕಮೆಂಟ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಒಂದು ಸಲ ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಇಷ್ಟೇ. ಚೆನ್ನಾಗಿ ಅನಿಸು ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಯಾಕಂದರೆ ನಾರ್ಮಲಿ 2,000 to 4,000 ಯೂಸಲಿ ಯಾವ ವಿಡಿಯೋ ಮಾಡೋದು ನಮ್ಮ ಹತ್ರ ಆಗೇ ಆಗುತ್ತೆ. ಸೊ ಇದಕ್ಕೆ ನಾವು ಮಿನಿಮಮ್ 2 hours ಹಾಕಿರ್ತೇವೆ. ಎಲ್ಲನೂ ಕಮೆಂಟ್ಸನ್ನು ನೋಡಿ ಅದನ್ನು ರೆಫರ್ ಮಾಡಿ ನಾನು ನಿಮಗೆಲ್ಲರಿಗೂ ಇನ್ಫಾರ್ಮೇಷನ್ನ ಕೊಟ್ಟಿರ್ತೇನೆ. ಸೊ ಬಟ್ ಇದಕ್ಕೆ ನಾರ್ಮಲ್ ಆ್ಯಾವ್ರೇಜ್ ವ್ಯೂಸ್ ಆದರೆ ನಮಗೆ ಅಷ್ಟೊಂದು ಉಪಯೋಗ ಆಗೋದಿಲ್ಲ, ಮತ್ತು 2 hours ಸ್ಪೆಂಡ್ ಮಾಡಿರ್ತೇವೆ. ಮ್ಯಾಕ್ಸಿಮಮ್ ಜನರಿಗೆ ರೀಚ್ ಆಗೋದು ದಯವಿಟ್ಟು ಮಾಡಿ. ಇಲ್ಲಪ್ಪ ಅಂದರೆ ಈ ಒಂದು ಮ್ಯಾಟ್ರ್ನಲ್ಲಿ ನಾವು ಆ ವಿಡಿಯೋ ಮಾಡೋದನ್ನ ಸ್ಟಾಪ್ ಮಾಡಬೇಕಾಗುತ್ತೆ. ನಾರ್ಮಲಿ ಆ್ಯಸ್ ಅ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಐ ಸ್ಟಾರ್ಟ್ ಟು ಟೀಚ್ ಓನ್ಲಿ ಮ್ಯಾಥಮೆಟಿಕ್ಸ್. ಓಕೆ, ಸೊ ನೋಡಿ, ನಿಮ್ಮ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.